ಹಾಯ್ ಎವ್ರಿವನ್. ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಬೇಗನೆ ಮಾಡ್ಕೋಬೋದು ನೀವು. ಸಖತ್ ಟೇಸ್ಟಿಯಾಗಿರುತ್ತೆ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಟೀ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಂತರ 1 ಟೀ ಕಪ್ ಅಕ್ಕಿಗೆ 1 ಟೀ ಕಪ್ ತೊಗರಿಬೇಳೆ. ಅಕ್ಕಿ ಎಷ್ಟು ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲೂ ತೊಗರಿಬೇಳೆನೇ ತೊಗೋಬೇಕು. 1 ಟೀ ಕಪ್ ಅಕ್ಕಿಗೆ 1 ಟೀ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ನಂತರ ಇದನ್ನ ವಾಶ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇವಾಗ 1 ಟೀ ಕಪ್ ತೊಗರಿಬೇಳೆ 1 ಟೀ ಕಪ್ ಅಕ್ಕಿ ಹಾಕ್ಕೊಂಡಿದ್ದೀವಲ್ವ. ಸೊ ನಾನಿಲ್ಲಿ 5 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾವು ತರಕಾರಿನೂ ಎಕ್ಸ್ಟ್ರಾ ಹಾಕ್ಕೋತೀವಿ, ಅದು ಬೇಯಬೇಕಲ್ವ. ಅದಕ್ಕೆ 1 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತೀನಿ. ನೋಡಿ 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಟೊಮಾಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು ನೀವು ಇನ್ನೂ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅಂದರೆ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಅದು ಬಾಯಿಗೆ ಸಿಗ್ತಾಯಿದ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತ ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮೊಟೊ ಎಲ್ಲದನ್ನು ನಾನಿಲ್ಲಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಅದು ಬೇಯುವಷ್ಟು ಅಥವಾ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋಬೋದು. ಅಲ್ಲಿ ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋತೀನಿ. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ಗೆ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಬೆಂದಿರುತ್ತೆ. ಸೊ 3 ವಿಸಿಲ್ ಸಾಕು. ನೋಡಿ ಇಲ್ಲಿ ನಾನು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇಷ್ಟು ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ. ನಂತರ ನಾನು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ, ಕರಿಬೇವು, ಕ್ಯಾಪ್ಸಿಕಮ್ಮು, ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಬಾಣಲಿ ಕಾಯಾಗಿಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಅದಕ್ಕೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ, ಅಥವಾ ಶೇಂಗಾ ಏನು ಹೇಳ್ತೀರಾ ನೀವು ಅದು. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಒಣಮೆಣ್ಸಿನ್ಕಾಯಿ ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಖಾರ ಜಾಸ್ತಿ ಆಗುತ್ತೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ನಂತರ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸಾಫ್ಟಾಗಿ ಬೆಂದಿದೆ. ಇದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕೋಬೋದು. ನಂತರ ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್ ಹಾಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಬೇಳೆಬಾತ್ ಪೌಡರ್ ಹಾಕೋತಿದ್ದೀನಿ. ಅದನ್ನ ಸ್ವಲ್ಪ 1 ಮಿನಿಟ್ ಅಷ್ಟೇ ಫ್ರೈ ಮಾಡ್ಕೋಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ತುಂಬ ಬೇಯಿಸಬಾರ್ದು, ಸಿದೋಗ್ಬಿಡುತ್ತೆ ಅದು ಮಸಾಲ ಪೌಡರು. ಅದು ಸ್ವಲ್ಪ 1-2 ನಿಮಿಷ ಒಂದು ಕೈ ಆಡಿಸ್ಕೊಂಡು ನಂತರ ಕುಕ್ಕರಲ್ಲಿ ನಾವು ಅಕ್ಕಿ, ಬೇಳೆ, ತರಕಾರಿನ ಏನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅನಿಸ್ತು ನನಗೆ. ಇವಾಗ ಮುಚ್ಚಿ ಒಂದು 10 ಮಿನಿಟ್ಸ್ ಬೇಯಿಸ್ಕೋಬೇಕಲ್ಲ, ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕೋತೀನಿ. ಒಂದು ಸ್ವಲ್ಪ ತೆಳ್ಳಗೆ ಹದ ಬಂದರೆ ಕುದ್ದಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಕುದೀತಾ ಅದಕ್ಕೆ ನೋಡಿ ಈ ಹದಕ್ಕೆ ನಾನಿಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಒಂದು 10 ಮಿನಿಟ್ಸ್ ಮುಚ್ಚಳ ಮುಚ್ಚಿ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕು. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆಗಿದೆ ಇದು. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ. ಲಾಸ್ಟಲ್ಲಿ ಅದ್ರ ಮೇಲೆ ನಾವು ತುಪ್ಪ ಅಥವಾ ಖಾರ ಬುಂದಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಳೆಗಾಲಕ್ಕೂ ಬೆಸ್ಟ್ ಡಿನ್ನರ್ ಅಥವಾ ಟಿಫನ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿಯಾಗಿ ತಿಂದ್ರೇ ಬಿಸಿಬೇಳೆಬಾತ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.